ಬಗ್ಗೆ ಮಾತನಾಡುವ ಬಿಜೆಪಿಯವರು ಸಿ ಗ್ರೂಪ್ ದೇವಸ್ಥಾನಗಳಿಗೆ ಕಾಂಗ್ರೆಸ್ ಸರ್ಕಾರ ಹಳ್ಳಿಯಲ್ಲಿರುವ ಸಣ್ಣ ಸಣ್ಣ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿ ಪೂಜಾರಿಗಳ ಮಕ್ಕಳ ಶಾಲೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಯೋಜನೆ ಜಾರಿಗೆ ತಂದಿದ್ದೇವೆ. ಇದಕ್ಕೂ ಬಿಜೆಪಿ ವಿರೋಧ ಮಾಡುತ್ತಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹರಿಹಾಯ್ದರು. ಭಾನುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಧರ್ಮ ವಿರೋಧಿಗಳು, ಇವರಿಗೆ ಮತ ನೀಡಬೇಕಾ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ದಾವಲ ಮಲ್ಲಿಕಾರ್ಜುನ, ಎಬಿ ನ್ಯೂಸ್, ಬೆಳಗಾವಿ. ಧರ್ಮದ ಬಗ್ಗೆ ಮಾತಾಡ್ತಾರಲ್ಲ, ಕರ್ನಾಟಕ ಗವರ್ಮೆಂಟ್ ಹ್ಯಾಸ್ ಕಮ್ ಔಟ್ ವಿತ್ ಎನ್ ಹಿಸ್ಟಾರಿಕ್ ಅಮೆಂಡ್ಮೆಂಟ್. ಕರ್ನಾಟಕ ನಮ್ಮ ಇವರು ರಾಮಲಿಂಗಾರೆಡ್ಡಿ ಅವರ ನೇತೃತ್ವ ಏನು, ಸಿ ಗ್ರೂಪ್ ದೇವಸ್ಥಾನಗಳಿಗೆ 10% ದುಡ್ಡು. ಈ ದೊಡ್ಡ ದೊಡ್ಡ ದೇವಸ್ಥಾನದಲ್ಲ, ಈಗ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಇರ್ಬೋದು, ಇನ್ನೊಂದು ಯಾವುದೋ ದೊಡ್ಡ ದೇವಸ್ಥಾನ, ಆ ದುಡ್ಡನ್ನ 10% ಹಣ ತೆಗೆದುಬಿಟ್ಟು ಹಳ್ಳಿಲಿರೋ ಮಾರಮ್ಮ, ಕಟ್ಕಮ್ಮ, ಕೆಂಕೇರಮ್ಮ, ಕಬ್ಬಾಳಮ್ಮ ಅಂತ ಸಣ್ಣ ಸಣ್ಣ ದೇವಸ್ಥಾನಗಳಿಗೆ ಕೊಡೋದು. ಆಮೇಲೆ ಪೂಜಾರಗಳಿಗೆಲ್ಲ ಅವರ ವಿದ್ಯಾಭ್ಯಾಸಕ್ಕೆ ಅವ್ರ ಯೋಗಕ್ಷೇಮಕ್ಕೆ, ಅವ್ರ ಇನ್ಶೂರೆನ್ಸ್ಗೆ ಏನೋ ಒಂದು ಪೆನ್ಷನ್ ಕೊಡಬೇಕು ಅಂತ ಬರೀ 10% ಕಾಯ್ದೆ ತಂದ್ರೆ ಎಲ್ಲರೂ ಉಂಟೇನ್ರಿ, ಗೌರ್ನರ್ಗೆ ಹೇಳ್ಬಿಟ್ಟು ಇದನ್ನ ನಿಲ್ಸೋರಲ್ಲ. ಪೂಜಾರಿಗಳು ಪಾಪ ಹಳ್ಳಿ ದೇವಸ್ಥಾನಗಳು, ಸಣ್ಣ ಸಣ್ಣ ದೇವಸ್ಥಾನಗಳು, ಹಿಂದೆ ಆರಾಧನಾ ಸ್ಕೀಮ್ ಅಂತ ಬಂಗಾರಪ್ಪನವ್ರ ಕಾಲದಲ್ಲಿ ಆ ದೇವಸ್ಥಾನಗಳಿಗೆ ಸುಣ್ಣ ಬಣ್ಣ ಹೊಡೆಯಕ್ಕೆ ದುಡ್ಡು ಇಟ್ಟಿದ್ರು. ಇದಕ್ಕೂ ವಿರೋಧ ಮಾಡ್ತಾರೆ. ಇನ್ನು ಯಾವ ಧರ್ಮ ಇವ್ರು ಮಾಡೋದು? ನಾವು ಈ ಧರ್ಮ ಕಾಪಾಡ್ತಾ ಇರೋರು. ನಮಗೆ ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಮೂಲ ನಿಲುವು. ನಾವು ಅರ್ಚಕರು ಯಾಕೆ ಅಂತಂದ್ರೆ, ಅರ್ಚಕರು ಪಾಪ ಅವರು ಏನೋ ಹಳ್ಳಿಗಳೆಲ್ಲ ದೇವಸ್ಥಾನ ಉಳಿಸ್ಕೊಂಡು ಬಂದಿದ್ದಾರೆ, ದಿನ ಪೂಜೆ ಗೀಜೆ ಮಾಡಿಕೊಂಡು. ಅರ್ಚಕಸ್ಯ ಪ್ರಭಾವಿನ ಶಿಲಾದ್ಭೂತಿ ಶಂಕರ, ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರನ ಕಾಣಬಹುದು ಅನ್ನೋ ಗಮನವನ್ನು ಇಟ್ಕೊಂಡು ನಾವು ಅವ್ರಿಗೂ ನಾವು ಸಹಾಯ ಮಾಡಬೇಕು ಅಂತ ಹೊರಟಿದ್ರೆ, ಇವತ್ತು ಇದಕ್ಕೆ ವಿರೋಧ ಮಾಡೋದಕ್ಕೆ ಇದಕ್ಕೆ ಓಟ್ ಕೇಳ್ತಾ ಇದ್ದೀರಲ್ರಿ ನೀವು.